ಒಂದು ನಿಜವಾದ ಸುದ್ದಿ ಜನರ ಹೃದಯಕ್ಕೆ ತಲುಪಬೇಕು ಅಂದ್ರೆ ಅದು ಕೇವಲ ಸುದ್ದಿ ಆಗಿರೋದಿಲ್ಲ. ಅದು ಒಂದು ಹೊಣೆಗಾರಿಕೆ, ಒಂದು ಧರ್ಮ. ಆ ಧರ್ಮವನ್ನ ಕಳೆದ 46 ವರ್ಷಗಳಿಂದ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಬಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆಯ ಹಿರಿಯ ಪತ್ರಕರ್ತರು ಸೋಮಶೇಖರ್ ಅವರು. ಅವರ ಪೆನ್ನಲ್ಲಿ ಕೇವಲ ಪದಗಳಿಲ್ಲ, ಸಮಾಜದ ನೋವು ಇದೆ. ಅವರ ವರದಿಗಳಲ್ಲಿ ಕೇವಲ ಸುದ್ದಿ ಇಲ್ಲ, ಜನರ ಧ್ವನಿ ಇದೆ. ಎಷ್ಟೋ ಕುಟುಂಬಗಳಿಗೆ ನ್ಯಾಯ ಸಿಗಲು ಕಾರಣರಾದವರು, ಎಷ್ಟೋ ಜನರ ಬದುಕಿಗೆ ಬೆಳಕು ತಂದವರು, ದಾರಿ ತಪ್ಪಿದವರಿಗೆ ದಾರಿ ತೋರಿಸಿದವರು. ಇಂತಹ ಮಹಾನ್ ವ್ಯಕ್ತಿಯ ಸೇವೆಯನ್ನ ಗುರುತಿಸಿ ಅವರಿಗೆ ಸುಮನ್ ಸಾಧಕ ಪ್ರಶಸ್ತಿ ನೀಡ್ತಿರೋದು ನಮಗೆ ಗೌರವ ಮಾತ್ರ ಅಲ್ಲ, ಅದು ಒಂದು ಹೆಮ್ಮೆಯ ಕ್ಷಣ. ಇಂತಹ ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಸಮಾಜ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಸೋಮಶೇಖರ್ ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು, ನಮನಗಳು. ಇವತ್ತು ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ. ಇಂಥ ಪವಿತ್ರವಾದಂಥ ದಿನ. ಸುಮನ್ ಟಿ ವಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ನಾನು 80ರಿಂದ ಪತ್ರಿಕೋದ್ಯಮದಲ್ಲಿದ್ದೇನೆ. ನನಗಾಗ ಜಸ್ಟ್ ಒಂದು 18 ವರ್ಷ. ಫೈನಲ್ ಇಯರ್ ಡಿಗ್ರಿಯಲ್ಲಿಂದ ಪತ್ರಿಕೋದ್ಯಮಕ್ಕೆ ಬಂದೆ. ನನ್ನ ಪತ್ರಿಕೋದ್ಯಮ ಗುರುಗಳು ಮಾಜಿ ಸಚಿವ ಕೆ ಎಂ ಮುನಿಯಪ್ಪನವರು. ಭಾಳ ಜನಕ್ಕೆ ಗೊತ್ತಿಲ್ಲ, ಅವ್ರ ಜೊತೆ ನಾನು ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡಿದೆ. 89ರಲ್ಲಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ಪ್ರಥಮ ಚಿಕ್ಕಬಳ್ಳಾಪುರ ವಾಣಿ ಪತ್ರಿಕೆಯನ್ನು ನಾನೇ ಹೊರತಂದೆ. ಆಮೇಲೆ 2ನೇ ದಿನಪತ್ರಿಕೆ ನಂದಿ ಮಿತ್ರ ಅಂತ ಮಾಡಿದೆ. ಕೊರೋನಾದಲ್ಲಿ ಅದು ನಿಲ್ಲಿಸಿದೆ. ಅಲ್ಲಿವರೆಗೂ ನಿರಂತರವಾಗಿ ಪತ್ರಿಕೋದ್ಯಮ ಮಾಡಿದೆ. ಆಗ ಬಂಧುಗಳೇ, ಈಗ ನಾನು ಇನ್ನೊಂದು ಮಹತ್ವವಾದಂಥ ಕಾರ್ಯದಲ್ಲಿ ತೊಡಗಿದ್ದೇನೆ. ಚಿಕ್ಕಬಳ್ಳಾಪುರ ಇತಿಹಾಸ ಅಂತ ಒಂದು ಪುಸ್ತಕನ ಬರೆಯೋಕ್ಕೆ ಶುರು ಮಾಡಿದ್ದೀನಿ. 1952ರಿಂದ ಹಿಡಿದು ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರುಗಳು, ಇವರ ಪ್ಲಸ್ ಹಿಂದೆ ತಾಲೂಕು ಬೋರ್ಡ್ ಏನಿತ್ತು, ತಾಲೂಕು ಬೋರ್ಡು, PID ಬ್ಯಾಂಕು, ಮುನ್ಸಿಪಾಲಿಟಿ, TAPCMS, ಕಸ್ಬಾ ಸೊಸೈಟಿ ಹಾಗೂ ವಿವಿಧ ರಾಜಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರ ಪರಿಚಯನ ಅದರಲ್ಲಿ ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರ ಫುಟ್ಬಾಲಲ್ಲೇ ವಿಶ್ವವಿಖ್ಯಾತಿಯನ್ನು ಹೊಂದಿತ್ತು. ಇಲ್ಲಿ ಅಂತಾರಾಷ್ಟ್ರೀಯ ಆಟಗಾರರು ಇದ್ದರು. ಇಲ್ಲೇ ಕೂತಿದ್ದಾರೆ ನಮ್ಮ ಡಾಂಬು ಅವರು. ಅವ್ರ ದೊಡ್ಡಪ್ಪ ಈ ಇಂಟರ್ನ್ಯಾಷನಲ್ ಪ್ಲೇಯರು ಯಾರು, ನಮ್ಮ ಡಾಂಬು ಅವ್ರ ದೊಡ್ಡಪ್ಪ, ಅವ್ರ ಪರಿಚಯ. ಅದೇ ರೀತಿ ಕುಸ್ತಿ ಕಲೆಗೆ ಚಿಕ್ಕಬಳ್ಳಾಪುರ ಅಗಾಧವಾದಂಥ ಒಂದು ಇತಿಹಾಸವನ್ನು ಹೊಂದಿತ್ತು. ಇದೇ ಇವತ್ತೇನು ನಾವು ರಂಗಮಂದಿರ ಇದ್ವಿ, ಇದೇ ಜೈ ಹಿಂದ್ ಬಸಪ್ಪನವರ ಅಖಾಡ. ಭಾಳ ಜನಕ್ಕೆ ಗೊತ್ತಿಲ್ಲ ಈಗಿನ ಜನ್ರೇಷನ್ಗೆ. ಇಲ್ಲೇ ಕುಸ್ತಿಗಳು ಪ್ರತಿ ಭಾನುವಾರ ನಡೀತಾ ಇತ್ತು. ಇಡೀ ರಾಜ್ಯದಿಂದ ಪೈಲ್ವಾನ್ಗಳು ಬರ್ತಾಯಿದ್ರು. ಅದರಲ್ಲಿ ಪ್ರಸಿದ್ಧಿ ಆದವನು ಅಗ್ನಿವೇಲ್ ಉರುಪ್ ನಿಗ್ರು ಅಂತ ಇಂದ್ ಕೇಸರಿ ಅವಾರ್ಡ್ ತಗೊಂಡಿದ್ದ. ಚೆಮ್ಮ ಮುತ್ನಾಳ್ ಅವ್ರ ಶಿಷ್ಯ ಅವನು. ಮಹಾರಾಷ್ಟ್ರದ ಗಡಿ ಭಾಗ ಅದು, ಅಳಿಯಾಳದವನವನು. ಅಳಿಯಾಳ ಅಂತ ಇದೆ ಈಗಲೂ ನಮ್ಮ R.V. ದೇಶಪಾಂಡೆ ಅವರ ಕ್ಷೇತ್ರ. ಹಾಗೆ ಕುಸ್ತಿ ಮತ್ತು ಫುಟ್ಬಾಲ್ ಕ್ರೀಡೆ ಬಗ್ಗೆನೂ ಸ್ವಲ್ಪ ಬೆಳಕು ಚೆಲ್ಲೋ ಪ್ರಯತ್ನ ಮಾಡ್ತೀನಿ. ಹಾಗೂ ನಮ್ಮ ತಾಲೂಕಿನ ಅನೇಕ ತಾಲೂಕು ಬೋರ್ಡ್ ಮೆಂಬರ್ಗಳು, ಮುನ್ಸಿಪಲ್ ಪ್ರೆಸಿಡೆಂಟ್ಗಳು ಎಲ್ಲರ ವಿವರನೂ ಬರುತ್ತೆ. ಯಾರು ಬೇಕಾದರೂ ತಮ್ಮ ಮಾಹಿತಿ ಇದ್ದರೆ ಕೊಡ್ಬೋದು. ನಮ್ಮ ಪುಸ್ತಕದಲ್ಲಿ ಅಳವಡಿಸ್ಕೊತೀವಿ ಅಂತೇಳಿ. ಪತ್ರಿಕೋದ್ಯಮ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಆದರೆ ಇಂದು ಭಾಳ ನೋವಾಗುತ್ತೆ ನಮಗೆ. ನಾವು ಬಂದ ದಿನಗಳಿಗೂ ಇವತ್ತಿಗೂ ನೋಡಿದ್ರೆ ಅಧಪತನ ಆಗಿದೆ.
ಪತ್ರಿಕೋದ್ಯಮ ಕಲುಷಿತ ಆಗಿದೆ ಅಂತ ಹೇಳೋದಕ್ಕೆ ಭಾಳ ನೋವಿನಿಂದ ಹೇಳಬೇಕಾಗುತ್ತೆ. ಈ ಮಾತು ಪತ್ರಿಕೋದ್ಯಮ ಮೌಲ್ಯಗಳು ಸತ್ತೋಗಿವೆ, ಎಲ್ಲರೂ ದುಡ್ಡು ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಇವತ್ತು. ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಕಣ್ಣಲ್ಲಿ ನೀರು ಬರ್ತೈತೆ. ನಮ್ಮ ಕಾಲದಲ್ಲಿ ಸೇವೆ ಅನ್ನೋ ದೃಷ್ಟಿಯಲ್ಲಿ ಬಂದ್ವಿ, ಇವತ್ತು ದುಡ್ಡು ಮಾಡೋಕ್ಕೆ ಇದೊಂದು ವೇದಿಕೆ ಆಗೋಗಿದೆ. ಹೇಳ್ಬಾರ್ದು, ರಾಜಕಾರಣಿಗಳಿಗಿನ್ನ ವಯಸ್ಸಾಗಿದ್ದೀವಿ ನಾವು ಪೇಪರ್ನವರು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗೋ ಮಟ್ಟಿಗೆ ಬಂದ್ಬಿಟ್ಟಿದ್ದೀವಿ. ಅದು ಹೋಗ್ಬೇಕು. ಒಳ್ಳೆ ಶುದ್ಧವಾದಂಥ ಸಮಾಜಮುಖಿಯಾಗಿ ಶೋಷಿತರ ಧ್ವನಿಯಾಗಿ ನೊಂದವರ ಕಣ್ಣೀರನ್ನು ಅಳಿಸುವ ಪ್ರಯತ್ನವನ್ನು ಈ ಸುಮನ್ ಟಿವಿ ಮಾಡಲಿ, ಹೊಸ ಸಮಾಜವನ್ನು ಸೃಷ್ಟಿ ಮಾಡಲಿ ಅಂತ ನಾನು ಅವರಲ್ಲಿ ಒಂದು ಮನವಿ ಮಾಡಿ, ಹೊಸ ಸಮಾಜಕ್ಕೆ ನಾಂದಿ ಆಗಲಿ, ಸುಮನ್ ಟಿವಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಒಂದು ಸನ್ಮಾನಿಸಕ್ಕಾಗಿ ಅವರಿಗೆ ನಾನು ವಿಶೇಷ ಕೃತಜ್ಞತೆಗಳನ್ನು ತಿಳಿಸ್ತೇನೆ.